the employee will do more amount of effort. Then he will motivate the employee will do effective and efficient work. When employees will do effective and efficient work, that means organizational aims and objectives becomes very easy. That is the reason motivation plays a very significant role in every company. Significant role ಅಂತ ನಾನು ಪ್ರತಿಯೊಂದು ಕ್ಲಾಸಲ್ಲಿ ಹೇಳ್ತೀನಿ. Motivation plays a very significant role. What significant role? Important. Okay. Significant is nothing but important. Motivation plays a very important role in every company. Because of motivation, organizational aims and objectives are achieved effectively. Okay. ನೀವು ಎಂಪ್ಲಾಯೀಸ್ ಹೇಗೆ ಮೋಟಿವೇಶನ್ ಮಾಡ್ತೀರಾ ಹಾಗೆ ಅವರು ವರ್ಕ್ ಮಾಡ್ತಾ ಹೋಗ್ತಾರೆ. ಓಕೆ, ಮೋಟಿವೇಶನ್ ನೀವು ಹೇಗೆ ಮಾಡ್ತೀರಾ? ಬೈ ಪ್ರೊವೈಡಿಂಗ್ ಮಾನಿಟರಿ ನಾನ್ ಮಾನಿಟರಿ ಬೆನಿಫಿಟ್. ಎಂಪ್ಲಾಯೀಸ್ಗೆ ಮಾನಿಟರಿ ಮತ್ತು ನಾನ್ ಮಾನಿಟರಿ ಬೆನಿಫಿಟ್ ಕೊಡೋ ಮುಖಾಂತರ ನೀವೇನು ಮಾಡ್ತೀರಾ? ಎಂಪ್ಲಾಯೀಸ್ಗೆ ಮೋಟಿವೇಶನ್ ಮಾಡ್ತೀರಾ, ಪ್ರೇರೇಪಣೆ. ಓಕೆ, ಮಾನಿಟರಿ ಬೆನಿಫಿಟಲ್ಲಿ ಏನು ಕೊಡ್ತೀರಾ? ನಾನು ಹೇಳಿದ್ದೆಲ್ಲ, ಮೋಟಿವೇಶನ್ ಇಸ್ ನಥಿಂಗ್ ಬಟ್ ಎನ್ಕರೇಜಿಂಗ್ ನಂಬರ್ ಆಫ್ ಎಂಪ್ಲಾಯೀಸ್ ಬೈ ಪ್ರೊವೈಡಿಂಗ್ monetary and non-monetary benefit. What monetary benefits refer? Which type of benefits you are providing under monetary? Monetary benefit ಅಲ್ಲಿ ಏನು ಕೊಡ್ತೀರಾ? Salary, commission, right? Salary, commission, bonus, increment, DA, DNS allowances, etc. These are the benefits. These benefits you are paying in the form of money. Okay, monetary is nothing but benefits you are paying in the form of money. For those benefits we are calling as monetary benefits. Okay, which type of benefits you are paying in the form of money? For those benefits we are calling as monetary benefit. Monetary ಅಲ್ಲಿ ನೀವು ದುಡ್ಡನ್ನ ಕೊಡ್ತೀರಾ, ದುಡ್ಡನ್ನ ಕೊಟ್ಬಿಟ್ಟು ಎಂಪ್ಲಾಯೀಸ್ನ ಎಂಕರೇಜ್ ಮಾಡ್ತೀವಿ. ದುಡ್ಡನ್ನ ಯಾವ ರೂಪದಲ್ಲಿ ಕೊಡ್ತೀರಾ? ಸ್ಯಾಲರಿ, ಕಮಿಷನ್, ಬೋನಸ್, ಇನ್ಕ್ರಿಮೆಂಟ್, DA, ಎಕ್ಸೆಟ್ರಾ. ಓಕೆ, ನಾನ್ ಮಾನಿಟರಿ ಬೆನಿಫಿಟ್ ಅಂದರೆ ಹಾಸ್ಪಿಟಾಲಿಟಿ, ಎಜುಕೇಷನ್, ನಾನ್ ಮಾನಿಟರಿ ಬೆನಿಫಿಟ್ ಅಲ್ಲಿ ಹಾಸ್ಪಿಟಾಲಿಟಿ ಕೊಡ್ತೀರಾ, ಓಕೆ, ಎಜುಕೇಷನಲ್ ಸರ್ವಿಸಸ್ ಕೊಡ್ತೀರಾ, ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಕೊಡ್ತೀರಾ, ಟ್ರೈನಿಂಗ್ ಕೊಡ್ತೀರಾ. ಟ್ರೈನಿಂಗ್ ಇಸ್ ಆಲ್ಸೋ ಒನ್ ಟೈಪ್ ಆಫ್ ನಾನ್ ಮಾನಿಟರಿ ಬೆನಿಫಿಟ್. ಓಕೆ, ಟ್ರೈನಿಂಗ್ ಅಲ್ಲಿ ನೀವೇನು ಮಾಡ್ತೀರಾ? ದ ನೀಡೆಡ್ ಇನ್ಫಾರ್ಮೇಶನ್ ಯು ವಿಲ್ ಪ್ರೊವೈಡ್. ಓಕೆ, ಎಂಪ್ಲಾಯಿ ಏನು ಇನ್ಫಾರ್ಮೇಶನ್ ಅವಶ್ಯಕತೆ ಇದೆ ಆ ಇನ್ಫಾರ್ಮೇಶನ್ ನೀವು ಟ್ರೈನಿಂಗ್ ಅಲ್ಲಿ ಕೊಡ್ತೀರಾ. In that training, you are providing only needed information to the employee. So training is salary ಕೊಡ್ತಾರೆ. Training ಕೊಡ್ತಾರೆ ಸರ್ಕಾರ. ಟ್ರೈನಿಂಗ್ ಅಲ್ಲಿ ಸ್ಯಾಲರಿ ಮತ್ತು ಮಾನಿಟರಿ ಆಗುತ್ತೆ. ಮಾನಿಟರಿ ಆಗುತ್ತೆ, ಸ್ಯಾಲರಿ ಅದು ಮಾನಿಟರಿ ಬೆನಿಫಿಟ್, ನಾನ್ ಮಾನಿಟರಿ ಬೆನಿಫಿಟ್ ಅಂತ. ಈಗ ಸ್ಯಾಲರಿ ಕೊಟ್ಟರೆ ದಟ್ ವಿಲ್ ಕಮ್ಸ್ ಅಂಡರ್ ಮಾನಿಟರಿ ಬೆನಿಫಿಟ್. ಟ್ರೈನಿಂಗ್ ಈಸ್ ಎ ಟೈಪ್ ಆಫ್ ನಾನ್ ಮಾನಿಟರಿ ಬೆನಿಫಿಟ್. ಟ್ರೈನಿಂಗ್ ಅಲ್ಲಿ you will provide only needed information. You will not pay any money. ದುಡ್ಡು ಕೊಡಲ್ಲ ಅಲ್ಲಿ. ದುಡ್ಡು ಬಂದಾಗ ಏನು ಕೊಡ್ತೀರಾ? ಅವ್ರಿಗೆ ಮಾಹಿತಿ ಏನು ಅವಶ್ಯಕತೆ ಇದೆ. ಓಕೆ, ಫಾರ್ ಡೂಯಿಂಗ್ ವರ್ಕ್ ವಿಚ್ ಟೈಪ್ ಆಫ್ ಇನ್ಫಾರ್ಮೇಶನ್ ಈಸ್ ನೀಡೆಡ್, ದಟ್ ಇನ್ಫಾರ್ಮೇಶನ್ ಯು ವಿಲ್ ಪ್ರೊವೈಡ್ ಅಂಡರ್ ಟ್ರೈನಿಂಗ್. ಓಕೆ, ಟ್ರೈನಿಂಗ್ ಆಲ್ಸೋ ವಿಲ್ ಬಿಕಮ್ ಹಿಯರ್ ಟೈಪ್ ಆಫ್ ನಾನ್ ಮಾನಿಟರಿ ಬೆನಿಫಿಟ್. ಓಕೆ, ಹಾಸ್ಪಿಟಲ್ ಸರ್ವಿಸಸ್ ಕೊಡ್ತೀರಾ, ಸೇಫ್ಟಿ ಸರ್ವಿಸಸ್ ಕೊಡ್ತೀರಾ, ಇನ್ಶೂರೆನ್ಸ್ ಫೆಸಿಲಿಟಿ ಕೊಡ್ತೀರಾ, ಓಕೆ, ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಕೊಡ್ತೀರಾ. ಓಕೆ, ದೀಸ್ ಆರ್ ದಿ ನಾನ್ ಮಾನಿಟರಿ ಬೆನಿಫಿಟ್. ವೆನ್ ಹಿ ವಿಲ್ ಪ್ರೊವೈಡ್ ದೀಸ್ ಬೆನಿಫಿಟ್ಸ್ ಟು ದಿ ಎಂಪ್ಲಾಯೀಸ್ ವಿಲ್ ಡು ಎಫೆಕ್ಟಿವ್ ವರ್ಕ್. ಇಷ್ಟೆಲ್ಲ ಬೆನಿಫಿಟ್ ಕೊಟ್ಟಾಗಿದೆ, ಒಬ್ಬ ಎಂಪ್ಲಾಯಿ ವರ್ಕ್ ಮಾಡೋದಿಲ್ಲ ಅಂತ ಹೇಳ್ತಾರೆ.
ನಡೀತಾರೆ. ಅವಾಗೆಲ್ಲ ಸೇಫ್ಟಿ ಕೊಟ್ಟು ಒಬ್ಬ ಎಂಪ್ಲಾಯಿ ಕೊಟ್ಟಿದ್ದಾರೆ. ದಟ್ ಎಂಪ್ಲಾಯಿ ಡೆಫಿನೆಟ್ಲಿ that employee will do effective work. Okay? That is the reason motivation playing very significant role and important role. Because of motivation, the employees will do more amount of effort. Because of motivation, employees will produce more amount of product. Because of motivation, achieving organizational aims and objectives becomes very easy. ಯಾವಾಗ ಎಂಪ್ಲಾಯಿಗಳು ಕರೆಕ್ಟಾಗಿ ವರ್ಕ್ ಮಾಡ್ತಾ ಹೋಗ್ತಾರೆ, ಏಮ್ಸ್ ಅಂಡ್ ಆಬ್ಜೆಕ್ಟಿವ್ಸ್ನ ಈಸಿಯಾಗಿ ಅಚೀವ್ ಮಾಡ್ತಾ ಹೋಗ್ತಾರೆ. ಈಗ ಒಬ್ಬ ಎಂಪ್ಲಾಯಿ ಕರೆಕ್ಟಾಗಿ ವರ್ಕ್ ಮಾಡಬೇಕಂದ್ರೆ ನೀವೇನು ಮಾಡಬೇಕು? ಆ್ಯಸ್ ಎ ಓನರ್ ಆಫ್ ದಿ ಕಂಪನಿ ಮೋಟಿವೇಟ್ ಮಾಡಬೇಕು. ಓಕೆ, ಆ್ಯಸ್ ಎ ಓನರ್ ಆಫ್ ದಿ ಕಂಪನಿ ಯು ಶುಡ್ ಮೋಟಿವೇಟ್ ದಿ ಎಂಪ್ಲಾಯಿ. ಹೇಗೆ ಮೋಟಿವೇಶನ್ ಮಾಡ್ತೀರಾ? ಮೋಟಿವೇಶನ್ ಹೇಗೆ ಮಾಡ್ತೀರಾ? ಸ್ಯಾಲರಿ ಕೊಡೋದು. ಓಕೆ, ಬೈ ಪ್ರೊವೈಡಿಂಗ್ ಮಾನಿಟರಿ ಆ್ಯಂಡ್ ನಾನ್ ಮಾನಿಟರಿ. ಅಂದರೆ ಸ್ಯಾಲರಿ ಕೊಡೋದು, ಟ್ರೈನಿಂಗ್ ಕೊಡೋದು, ಬೋನಸ್ ಕೊಡೋದು, ಕಮಿಷನ್ ಕೊಡೋದು, ಇಂಪ್ಲಿಮೆಂಟ್ಸ್ ಕೊಡೋದು. ಓಕೆ, these are the benefits. These benefits you are paying with the intention of motivating the employee. Importance of motivation. Importance of motivation. 3 points are completed. First one, how to say put human resource into action. Puts human resource into action. When you will motivate the employees will motivate themselves. When you will motivate the number of employees will encourage. The employees will motivate themselves and put them into action. Means the employees will involve. The employees will show more amount of involvement in the action. Action is nothing but work. ಯಾವಾಗ ನೀವು ನಂಬರ್ ಆಫ್ ಎಂಪ್ಲಾಯಿನ ಮೋಟಿವೇಟ್ ಮಾಡ್ತೀರಾ, ಅವಾಗ ಎಂಪ್ಲಾಯೀಸ್ ಏನು ಮಾಡ್ತಾರೆ, ಅವ್ರನ್ನ ಅವರು ಎಂಕರೇಜ್ ಮಾಡ್ತಾರೆ, ಎಂಕರೇಜ್ಮೆಂಟ್ ಮಾಡ್ತಾರೆ. ಮೋಟಿವೇಟಿಂಗ್ ದೆಮ್ಸೆಲ್ಸ್ ಫಾರ್ ಡೂಯಿಂಗ್ ವರ್ಕ್, ಫಾರ್ ಇನ್ವಾಲ್ವಿಂಗ್ ಇನ್ ದಿ ವರ್ಕ್. ದ ಎಂಪ್ಲಾಯೀಸ್ ವಿಲ್ ಮೋಟಿವೇಟ್ ದೆಮ್ಸೆಲ್ಸ್ ವೆನ್ ಯು ವಿಲ್ ಮೋಟಿವೇಟ್. When we will encourage the number of employees by providing monetary and non-monetary benefits. ಅದೇ ಹೇಳ್ತಾರೆ puts human resource into action. ಅದರಲ್ಲಿ ಅದರ ಅರ್ಥ ಏನು ಬರುತ್ತದೆ? When you will motivate the employees will encourage themselves for doing effective work. Okay? ಯಾವಾಗ ನೀವು ಎಂಪ್ಲಾಯಿನ ಮೋಟಿವೇಟ್ ಮಾಡ್ತೀರಾ, ಅವಾಗ ಎಂಪ್ಲಾಯೀಸ್ ಅವ್ರನ್ನ ಅವರು ಎಂಕರೇಜ್ ಮಾಡ್ಕೊಳ್ತಾರೆ, ನಾವು ವರ್ಕ್ ಮಾಡಬೇಕು. ಓಕೆ, ಈ ಕಂಪ್ನಿಗೆ ಒಳ್ಳೆ ಸರ್ವಿಸ್ ಕೊಡಬೇಕು. ಓಕೆ, ಅವ್ರನ್ನ ಅವರು ವರ್ಕಲ್ಲಿ ಇನ್ವಾಲ್ವ್ಮೆಂಟ್ ಮಾಡ್ಕೋದ್ರಿಂದ ಈಗ ನೀವು ಎಂಪ್ಲಾಯಿ ರಿಕ್ರೂಟ್ಮೆಂಟ್ ಸೆಲೆಕ್ಟ್ ಮಾಡ್ತೀರಾ. ಸೆಲೆಕ್ಟ್ ಮಾಡಿದ ಮೇಲೆ ನೀವು ಅವ್ರಿಗೆ ಯಾವುದೇ ಎಂಕರೇಜ್ಮೆಂಟ್ ಕೊಡದೇ ಇದ್ದರೆ ಯಾವ ಟೈಪ್ ವರ್ಕ್ ಮಾಡ್ತಾರೋ ಎಲ್ಲೋ ಒಪ್ಕೊಳ್ತಾರೆ. ಲೇಸಿ ಎಫೆಕ್ಟಿವ್ ವರ್ಕ್ ಅವರು ಶೋ ಮಾಡೋದಿಲ್ಲ. ಎಫೆಕ್ಟಿವ್ ಆಗಿ ಮಾಡಬೇಕಾದ್ರೆ ನೀವು ಮೋಟಿವೇಶನ್ ಮಾಡಬೇಕು, ಎಂಕರೇಜ್ಮೆಂಟ್ ಮಾಡಬೇಕು, ಟ್ರೈನಿಂಗ್ ಕೊಡಬೇಕು. ಓಕೆ, ನಾನ್ ಮಾಡಬೇಕು, ಒಳ್ಳೆ ಸ್ಯಾಲರಿ ಕೊಡಬೇಕು, ಒಳ್ಳೆ ಬೋನಸ್ ಕೊಡಬೇಕು, ಕಮಿಷನ್ ಕೊಡಬೇಕು. ಈ ಥರ ನೀವು ಕೊಟ್ಟಾಗ ಎಂಪ್ಲಾಯಿ ಮೋಟಿವೇಟ್ ಹಿಮ್ಸೆಲ್ಫ್, ಅವ್ರನ್ನ ಎಂಕರೇಜ್ ಮಾಡ್ಕೊಳ್ತಾರೆ. ಫಾರ್ ವಾಟ್ ಪರ್ಪಸ್? ಫಾರ್ ಪರ್ಪಸ್ ಆಫ್ ಇನ್ವಾಲ್ವ್ ಇನ್ ದಿ ವರ್ಕ್. ವರ್ಕಲ್ಲಿ ಇನ್ವಾಲ್ವ್ ಆಗೋಕ್ಕೆ ಅವ್ರನ್ನ ಅವರು ಮೋಟಿವೇಟ್ ಮಾಡ್ಕೊಳ್ತಾರೆ. ದಟ್ ಈಸ್ effort puts human resource into action will become here one of the importance of motivation. Employee bari select ಮಾಡೋದಿಲ್ಲ. After selecting the employee, you should motivate the employee, providing monetary and non-monetary benefit. When you will motivate the employees will motivate themselves to put them into action. ಅವ್ರನ್ನ ಅವರು ಮೋಟಿವೇಟ್ ಮಾಡ್ಕೊಳ್ತಾರೆ, ಎಂಕರೇಜ್ ಮಾಡ್ಕೊಳ್ತಾರೆ, ವರ್ಕ್ನ ಮಾಡೋದು. ದಟ್ ಈಸ್ ಟೆಕ್ನಿಕ್ಸ್ ಇನ್
increase efficiency. Increase or improve efficiency. Okay, when motivation takes place, the efficiency level in all fields of the company will increase rapidly. Okay. In a company, different types of levels are taking place. In a company, different types of departments are taking place. If you want to increase efficiency in every department, in every field of the company, we should motivate the employees. ನೀವು ಎಫಿಷಿಯನ್ಸಿ ಇನ್ಕ್ರೀಸ್ ಮಾಡಬೇಕನ್ನೋ ಇಂಟೆನ್ಷನ್ ಇದ್ದರೆ ನೀವೇನು ಮಾಡಬೇಕು? ಎಲ್ಲ ಫೀಲ್ಡಲ್ಲಿ ಎಫಿಷಿಯನ್ಸಿ ಇನ್ಕ್ರೀಸ್ ಆಗುತ್ತೆ. ಇನ್ ದ ಫೀಲ್ಡ್ ಆಫ್ ಪ್ರೊಡಕ್ಷನ್, ಇನ್ ದ ಫೀಲ್ಡ್ ಆಫ್ ಸೇಲ್ಸ್, ಇನ್ ದ ಫೀಲ್ಡ್ ಆಫ್ ಪರ್ಚೇಸ್, ಇನ್ ದ ಫೀಲ್ಡ್ ಆಫ್ ಫೈನಾನ್ಸ್, ಎಲ್ಲದರಲ್ಲೂ ಎಫಿಷಿಯನ್ಸಿ ಇನ್ಕ್ರೀಸ್ ಆಗಬೇಕಂದ್ರೆ ನೀವೇನು ಮಾಡಬೇಕು? ಆಸ್ ಎ ಓನರ್ ಆಫ್ ದಿ ಕಂಪನಿ ನೀವೇನು ಮಾಡಬೇಕು? ಈಗ ನೀವೇ ಓನರ್, ನಿಮ್ಮ ಕಂಪನಿಯಲ್ಲಿ ಏನೆಲ್ಲ ಡಿಪಾರ್ಟ್ಮೆಂಟ್ಸ್ ಇದ್ದಾವೆ, ಎಲ್ಲ ಡಿಪಾರ್ಟ್ಮೆಂಟ್ ಎಫಿಷಿಯನ್ಸಿ ಇನ್ಕ್ರೀಸ್ ಮಾಡಬೇಕು ಅಂತ ಇದೆ. ಈಗ ಯಾಕೆ ಓನರ್ ಎಫಿಷಿಯನ್ಸಿ ಇನ್ಕ್ರೀಸ್ ಮಾಡಬೇಕಂದ್ರೆ ನೀವು ಏನು ಮಾಡ್ತೀರಾ? ಏನು ಮಾಡ್ತೀರಾ? ಏನು ಎಂಪ್ಲಾಯೀಸ್ ಇದ್ದಾರಲ್ಲ ಮೋಟಿವೇಟ್ ಮಾಡಿ. ಏನು ನಿಮ್ಮ ಕಂಪನಿಯಲ್ಲಿ ಏನು ನಂಬರ್ ಆಫ್ ಎಂಪ್ಲಾಯೀಸ್ ಇದ್ದಾರಲ್ಲ ಎಲ್ಲ ಎಂಪ್ಲಾಯಿನ ಏನು ಮಾಡ್ತೀರಾ? ಮೋಟಿವೇಟ್ ಮಾಡ್ತೀರಾ. ಮೋಟಿವೇಟ್ ಮಾಡೋದ್ರಿಂದ ಆಟೋಮೆಟಿಕಲಿ ದ ಎಫಿಷಿಯನ್ಸಿ ಲೆವೆಲ್ ವಿಲ್ ಇನ್ಕ್ರೀಸ್ ಇನ್ ಎವ್ರಿ ಫೀಲ್ಡ್ ಆಫ್ ದಿ ಕಂಪನಿ. ಓಕೆ, when you will motivate the number of employees in the company, the efficiency level will increase rapidly. Okay, when employees will get monetary benefits and non-monetary benefits effectively, the employees will motivate, will encourage himself for doing effective work. ಯಾವಾಗ ಎಂಪ್ಲಾಯಿಗೆ ಮಾನಿಟರಿ ಬೆನಿಫಿಟ್ ನಾನ್ ಮಾನಿಟರಿ ಬೆನಿಫಿಟ್ ಕೊಟ್ಟಿದ್ದಾರೆ, ಅವ್ರ ಎಂಪ್ಲಾಯೀಸ್ ಅವ್ರನ್ನ ಅವರು ಎಂಕರೇಜ್ ಮಾಡಿಕೊಂಡು ಎಫೆಕ್ಟಿವ್ ಆಗಿ ವರ್ಕ್ನ ಮಾಡ್ತಾ ಹೋಗ್ತಾರೆ. ಹೇಳ್ತಾರೆ ಈಗ ನಿಮಗೆ ರಿಲಯನ್ಸ್ ಕಂಪನಿ ಮ್ಯಾನೇಜರ್ ಅವ್ರು ನಮಗೆ ಮೇನ್ ಮ್ಯಾನೇಜರ್ ಇದ್ದಾರೆ. ಪ್ರಾಪರ್ಟಿ ಎಷ್ಟಿರ್ಬೋದು? ರಿಲಯನ್ಸ್ ಕಂಪನಿ ಓನರ್ ಬೇರೆ, ಜಸ್ಟ್ ಮ್ಯಾನೇಜರ್ನ ಹೇಳೋದು ಎಕ್ಸಾಂಪಲ್ ಕೊಡೋದು. ಎಷ್ಟಿರ್ಬೋದು ಅವ್ರ ಪ್ರಾಪರ್ಟಿ? ಜಸ್ಟ್ ಅವ್ರು ಮುಂಬೈಯಲ್ಲಿ ಒಂದು ಅಪಾರ್ಟ್ಮೆಂಟ್ ಪರ್ಚೇಸ್ ಮಾಡಿದ್ರು. ಈಗ ಯಾರು ಮ್ಯಾನೇಜರ್ ಮತ್ತೆ ಓನರ್ ಅಲ್ಲ, ಓನರ್ ಬಿಟ್ಟಾಗಿ ಮ್ಯಾನೇಜರ್ ಮತ್ತೆ ಅಲ್ಲಿ ಒಂದು ಬಿಲ್ಡಿಂಗ್ ಎಷ್ಟು ಪೇ ಮಾಡಿದ್ದಾರೆ ಅವರು? 470 ಕೋಟಿ ಪೇ ಮಾಡಿದ್ದಾರೆ. ಜಸ್ಟ್ ಎ ಮ್ಯಾನೇಜರ್ ಆಫ್ ದಿ ಲ್ಯಾಂಡ್, ನಾಟ್ ಓನರ್ ಆಫ್ ದಿ ಕಂಪನಿ. ಆಯ್ತಾ? ಅಷ್ಟು ದುಡ್ಡು ಹೆಂಗೆ ಬಂದವರಿಗೆ? ಕಂಪನಿ ಪೇ ಮಾಡಿದೆ. ಯಾವ ಮುಖಾಂತರ ಪೇ ಮಾಡಿದೆ? ಬೋನಸ್ ಈ ಮುಖಾಂತರ ಅವರಿಗೆ ಪೇ ಮಾಡಿದೆ. ಅವ್ರು ಎಷ್ಟು ವರ್ಷದಿಂದ ವರ್ಕ್ ಮಾಡ್ತಾ ಇದ್ದಾರೆ ಅಂದರೆ ರಿಲಯನ್ಸ್ ಕಂಪ್ನಿ ಯಾವಾಗ ಹೋಗ್ಕೊಳ್ಳುತ್ತಲ್ಲ ಅವಾಗಿಂದ ಸ್ಟಿಲ್ ಟುಡೇ ದೇ ಆರ್ ವೆರಿ ವರ್ಕ್. ಇವತ್ತು ವರ್ಕ್ ಮಾಡ್ತಾ ಇದ್ದಾರೆ. ಅಲ್ಲಿ ಮೇನ್ ಏನು ಬರುತ್ತೆ? ಪ್ರಾಂಪ್ಟ್ನೆಸ್ ಬರುತ್ತೆ ಮತ್ತು ಅವರು ವರ್ಕ್ ಎಫಿಷಿಯನ್ಸಿ ಬರುತ್ತೆ. ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾ ಹೋದರೆ ಯಾವುದೇ ಕಾರಣಕ್ಕೂ ಆ ಕಂಪನಿ ನಿಮ್ಮನ್ನ ಕೊಡೋದಿಲ್ಲ. ಇಲ್ಲ ನೀವು ಬಿಟ್ಟು ಹೋಗ್ತೀನಿ ಅಂದರೆ ಸ್ಯಾಲ್ರಿ ಕೊಡೋಕ್ಕೆ ಕಂಪನಿ ಮುಂದೆ ಬರುತ್ತೆ. ಈಗ ಗೂಗಲ್ ಕಂಪನಿ CEO ಗೊತ್ತಿದೆಯಲ್ಲ, ಎಷ್ಟೋ ಸರಿ ಸುಂದರ್ ಪಿಚೆ. ಇಲ್ಲ ಅವ್ರದ್ದು ಇಯರ್ಲಿ ಸ್ಯಾಲ್ರಿ ಎಷ್ಟಿದೆ ಅವ್ರದ್ದು? ಹೇಳಿದ್ದೀನಲ್ಲ ಒಂದು ಸರಿ, ಇಯರ್ಲಿ 200 crore ಇದೆ ಒಂದು ವರ್ಷಕ್ಕೆ. ಇಲ್ಲ ಸ್ಯಾಲ್ರಿ ಯಾಕೆ ಕೊಡಬೇಕು ಗೂಗಲ್ ಕಂಪನಿ? ಈಗ ಅವರು ಅಷ್ಟು ಸ್ಯಾಲ್ರಿ ಕೊಡದೇ ಇದ್ರೆ ಸುಂದರ್ ಪಿಚೆ ಏನು ಮಾಡ್ತಾರೆ? ಬೇರೆ ಕಂಪ್ನಿಗೆ ಮೂವ್ ಆಗ್ತಾರೆ.
Sundar Pichai have the excellent knowledge. Sundar Pichai have the good knowledge and good skill. That is the reason Google company earning more income profit. Because of Sundar Pichai. ಅವಾಗ ಏನು ಮಾಡುತ್ತೆ ಕಂಪನಿ? The type of employee should retain in the company. ಅಂತ ಎಂಪ್ಲಾಯಿ ಕಂಪ್ನಿಯಲ್ಲಿ ಉಳ್ಕೋಬೇಕಂದ್ರೆ ಅಲ್ಲಿ ಕಂಪ್ನಿ ಏನು ಮಾಡಬೇಕು? ಕಂಪನಿ ಶುಡ್ ಪೇ efficient salary. Company should protect them. Company should motivate them by paying and by providing monetary and non-monetary benefit. ಇಲ್ಲಿ ಅದೇ ಬರುತ್ತೆ, increase efficiency. When efficiency increases, when he will motivate the number of employees, the efficiency will increase rapidly. When he will motivate the employees will do more of work. Employees will use available time and available resources effectively. Employees will do effective work. When employees will do these activities, automatically the efficiency level in every field of the company will increase rapidly. ಯಾವಾಗ ಒಬ್ಬ ಎಂಪ್ಲಾಯಿ ತನಗಿರೋ ವೇಳೆನ ಮತ್ತೆ ಅವನಿಗೆ ಕೊಟ್ಟಿರೋ ರಿಸೋರ್ಸಸ್ನ ಯಾವಾಗ ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೊತಾನೆ, ಅವನು ತುಂಬ ಹೆಚ್ಚು ವರ್ಕ್ ಮಾಡ್ತಾನೆ, ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಮಾಡ್ತಾನೆ, ಅವಾಗ ಎಫಿಷಿಯನ್ಸಿ ಲೆವೆಲ್ ಆಟೋಮೆಟಿಕ್ಕಾಗಿ ಇನ್ಕ್ರೀಸ್ ಆಗುತ್ತೆ. ಅವನಿಗೆ ಹೆಚ್ಚು ವರ್ಕ್ ಮಾಡಬೇಕು, ಎಫೆಕ್ಟಿವ್ ವರ್ಕ್ ಮಾಡಬೇಕು ಅಂದರೆ ನೀವೇನು ಮಾಡಬೇಕು? ಅವನ್ನ ಮೋಟಿವೇಶನ್ ಮಾಡಬೇಕು. ಮೋಟಿವೇಶನ್ ಏನು ಮಾಡ್ತೀರಾ? ಪ್ರೊವೈಡಿಂಗ್ ಮಾನಿಟರಿ ಆ್ಯಂಡ್ ನಾನ್ ಮಾನಿಟರಿ ಬೆನಿಫಿಟ್. ನೀವು ಎಂಪ್ಲಾಯಿನ ಹೇಗೆ ಟ್ರೀಟ್ ಮಾಡ್ತೀರಾ ಅವರು ಅಷ್ಟು ಎಫೆಕ್ಟಿವ್ ಆಗಿ ವರ್ಕ್ ಮಾಡ್ತಾರೆ. ಹೇಳ್ತಾರೆ, ನೀವು ಎಂಪ್ಲಾಯಿ ಹೇಗೆ ಮೋಟಿವೇಶನ್ ಮಾಡ್ತೀರಾ ಅಷ್ಟೇ ಎಫೆಕ್ಟಿವ್ ಆಗಿ ಅವರು ಎಫೆಕ್ಟಿವ್ ವರ್ಕ್ನ ನಿಮ್ಮ ಕಂಪ್ನಿಗೆ ಕೊಡ್ತಾ ಹೋಗ್ತಾರೆ. ಹೇಳ್ತಾರೆ, ದಟ್ ಈಸ್ ದ ರೀಸನ್ ಇಫ್ ಯು ವಾಂಟ್ ಟು ಇನ್ಕ್ರೀಸ್ ಎಫಿಷಿಯನ್ಸಿ ಇನ್ ಎವ್ರಿ ಫೀಲ್ಡ್ ಆಫ್ ದಿ ಕಂಪನಿ, ಯು ಶುಡ್ ಮೋಟಿವೇಟ್ ದಿ ಎಂಪ್ಲಾಯೀಸ್ ಬೈ ಪ್ರೊವೈಡಿಂಗ್ ಮಾನಿಟರಿ ಆ್ಯಂಡ್ ನಾನ್ ಮಾನಿಟರಿ ಬೆನಿಫಿಟ್. ನೆಕ್ಸ್ಟ್ ಪಾಯಿಂಟ್ ಯಾವುದಿದೆ? The organizational goals is achieved by the help of motivation. Okay. Motivation in the organizational goals achieve ಮಾಡಬಹುದಾ? ಹೇಗೆ ಮಾಡಬಹುದು? ಹೇಳಿ, ಹೇಗೆ ಮಾಡಬಹುದು? ನನಗೆ ಕ್ವಶನ್ ಮಾಡಿದ್ ನಾನು ಅಲ್ಲಿ ಕಾಣಬಹುದು. ಮತ್ತೆ ಅದು ಇಂಟ್ರೆಸ್ಟ್ ಇರ್ತದೆ. ಮೋಟಿವೇಶನ್ ಅಂದರೆ ಇಂಟ್ರೆಸ್ಟ್ ಇರ್ತದೆ, ಕಂಪ್ನಿ ಕೆಲಸ ಮಾಡಬೇಕು. ಮೋಟಿವೇಶನ್ ಮಾಡೋದ್ರಿಂದ ಅವರಿಗೆ ಇಂಟ್ರೆಸ್ಟ್ ಜಾಸ್ತಿ ಬರುತ್ತೆ. ಕೆಲವರಿಗೆ ವರ್ಕ್ ಇಂಟ್ರೆಸ್ಟ್ ಜಾಸ್ತಿ ಬರುತ್ತೆ. When you will motivate the employees, doing work increase will increase. Okay, right. ನಿಮ್ಮ ಆನ್ಸರ್ ರೈಟ್, ನಿಮ್ಮ ಆನ್ಸರ್ ಮತ್ತೆ ಆರ್ಗನೈಸೇಷನಲ್ ಏಮ್ಸ್ನ ಅಚೀವ್ ಮಾಡ್ಬೋದಾ? ಮೋಟಿವೇಶನ್ ಇಂದ ಮಾಡ್ಬೋದಾ? ನೀನೇನು ಮಾಡ್ತೀಯ? ಆಸ್ ಎ ಓನರ್, ನೀನೇ ಓನರ್, ವಾಟ್ ಯು ವಾಂಟ್ ಟು ಅಚೀವ್ ಯುವರ್ ಆರ್ಗನೈಸೇಷನಲ್ ಗೋಲ್. ಹೇಗೆ ಅಚೀವ್ ಮಾಡ್ಬೋದು? ಮಾಡ್ಬೋದಾ? ಮಾಡ್ಬೋದು. ಓಕೆ, ದೇರ್ ಇಸ್ ಎ ಪಾಸಿಬಿಲಿಟಿ. By the help of motivation, you can achieve organizational goals effectively. By the help of motivation, you can achieve organizational goals within certain period of time. Okay. When you will motivate the employees will do effective work. When you will motivate the employees
employees will do more amount of effort. When you will motivate the employees will use available time and available resources effectively. Okay? When employees will do these activities, achieving organizational goals will become very easy. ಯಾವಾಗ ಎಂಪ್ಲಾಯಿ ಇಷ್ಟೆಲ್ಲ ಕೆಲಸ ಮಾಡ್ತಾನೆ ಡೆಫಿನೆಟ್ಲಿ ನಿಮ್ಮ ಗೋಲ್ಸ್ ಏನಾಗುತ್ತೆ ಈಸಿಯಾಗಿ ಅಚೀವ್ ಮಾಡ್ತಾ ಹೋಗ್ಬೋದು. ಓಕೆ ಓಕೆ ಗೊತ್ತಾಗುತ್ತಾ ನಾನು ಹೇಳೋದು? ಗೊತ್ತಾಗುತ್ತಾ? ಈಗ ಅವ್ರು ಹೇಳಿದ್ರಲ್ಲ ಇನ್ಕ್ರೀಸ್ ವರ್ಕ್ ಇಂಟ್ರೆಸ್ಟ್ ಅಂತ ಹೇಳಿದ್ರು. ಡೆಫಿನೆಟ್ಲಿ ವರ್ಕ್ ಇಂಟ್ರೆಸ್ಟ್ ವಿಲ್ ಇನ್ಕ್ರೀಸ್ rapidly by the help of motivation. Okay? Under motivation, you are providing monetary and non-monetary benefit. Okay? Under monetary benefit, you are providing good salary, good commission, bonus, increment, DA, real estate allowances, etc. Under non-monetary benefit, you are providing training, hospitality, education facility, transportation facility, etc. Okay? When employees get these services, definitely that employee will do effective work. ಯಾವಾಗ ಎಂಪ್ಲಾಯಿ ಇಷ್ಟೆಲ್ಲ ಸರ್ವಿಸ್ ಸಿಗ್ತವೆ ಡೆಫಿನೆಟ್ಲಿ ಆ ಎಂಪ್ಲಾಯಿ ಕರೆಕ್ಟಾಗಿ ವರ್ಕ್ ಮಾಡ್ತಾರೆ. ಈಗ ನಮ್ಮ ಕಾಲೇಜಲ್ಲಿ ಎಷ್ಟು ಲೆಕ್ಚರ್ ಬರ್ತಾರೆ ಅವ್ರಿಗೆ ಸ್ಯಾಲರಿ ಕೊಡ್ತೀವಿ, ಒಳ್ಳೆ ಸ್ಯಾಲರಿ ಕೊಡ್ತೀವಿ. ಕಾಲೇಜ್ ವರ್ಕಿಗೆ ಏನಾದರೂ ಹೋದರೆ TA ಕೊಡ್ತೀವಿ, ವ್ಯಾಲ್ಯೂಯೇಷನ್ ಮಾಡ್ತಾರೆ, ಒಳ್ಳೆ ರೆಮ್ಯುನರೇಷನ್ ಬರುತ್ತೆ. ಎಷ್ಟು ಒಂದು 12 to 15 days ಮಾಡಿದಾಗ ಎಷ್ಟು ರೆಮ್ಯುನರೇಷನ್ ಬರುತ್ತೆ ಅಂದರೆ 25ರಿಂದ 30,000 ಬರುತ್ತೆ. ಬರೀ 100 ಇಂದ 15 ದಿವಸ ವ್ಯಾಲ್ಯೂಯೇಷನ್ ಮಾಡಿದ್ರೆ ಅಲ್ಲಿ ಒಳ್ಳೆ ರೆಮ್ಯುನರೇಷನ್ ಕೊಡ್ತೀವಿ. ಇಷ್ಟೆಲ್ಲ ಬೆನಿಫಿಟ್ ಇದೆ, ಅದಕ್ಕೆ ಅವರು ಇಲ್ಲಿ ಬಂದು ಕರೆಕ್ಟಾಗಿ ವರ್ಕ್ ಮಾಡ್ತಾರೆ. ಈಗ ಇದು ನಾವೇನು ಕೊಡದೆ ಬರೀ ಸ್ಯಾಲರಿ ಕೊಡ್ತಾ ಹೋದರೆ ಸ್ಯಾಲರಿ ಕೊಡ್ತೀವಪ್ಪ, ವರ್ಕ್ ಮಾಡ್ತಾರೆ ಅವರು ಅಲ್ಲಿ ವರ್ಕ್ ಮಾಡ್ತಾರೆ. ಬಟ್ ಅವ್ರಿಗೆ ನಮ್ಮ ಸ್ಯಾಟಿಸ್ಫ್ಯಾಕ್ಟರಿ ವರ್ಕ್ ಅವ್ರು ಕೊಡೋದಿಲ್ಲ. ಹೇಳ್ತಾರೆ ಸೇಮ್ ಕಂಡೀಷನ್ಸ್ ಈ ಕಂಪ್ನಿಯಲ್ಲಿ ಅಪ್ಲೈ ಆಗ್ತಾ ಹೋಗ್ತವೆ. ಹೇಳ್ತಾರೆ ಇಫ್ ಯು ವಾಂಟ್ ಟು ಟೇಕ್ ಎಫೆಕ್ಟಿವ್ ವರ್ಕ್ ಯು ಶುಡ್ ಮೋಟಿವೇಟ್ ದಿ ಎಂಪ್ಲಾಯ್. If you want to achieve your organizational goals, you should motivate the employee. If you want to increase work efficiency, you should motivate the employees by providing monetary and non-monetary benefits. Your organizational goals will achieve very easily by the help of motivation. When you will motivate the employees will do good work. Employees will do more amount of work. Employees will use available resources effectively. When employees will do these activities, achieving organizational aims and objectives will become very easy. Achieving organizational goals will become here one of the importance of motivation. And next point, reduces employees turnover. Employees turnover ಅಂದ್ರೆ employees turnover ಅಂದ್ರೆ reduces employees turnover. ಏನು ಬರುತ್ತೆ ಎಂಪ್ಲಾಯೀಸ್ ಟರ್ನೋವರ್ ಅಂದರೆ? ಸ್ಯಾಲರಿ ಬೇರೆ ಕಂಪ್ನಿಗೆ ಬೇರೆ ಕಂಪ್ನಿಗೆ ಹೋಗೋದು. ನಿಮ್ಮ ಕಂಪ್ನಿಯಲ್ಲಿ ಜಾಬ್ ರಿಸೈನ್ ಮಾಡಿಬಿಟ್ಟು ಅದೇ ವರ್ಕ್ ಮಾಡೋಕ್ಕೆ ಬೇರೆ ಕಂಪ್ನಿಗೆ ಹೋಗ್ತಾರೆ. ದಟ್ ಈಸ್ ವಿ ಆರ್ ಎಂಪ್ಲಾಯೀಸ್. ಎಂಪ್ಲಾಯಿ ವಿಲ್ ರಿಸೈನ್ ದಿ ವರ್ಕ್. Employee will resign the present work and he will move to another company for doing the same work. That is we are calling employees turnover. ನಿಮ್ಮ ಕಂಪ್ನಿಲಿ ಆಲ್ರೆಡಿ ಇರ್ತಾರೆ, ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋದಿಲ್ಲ. ಹೇಳ್ತಾರೆ ಅವ್ರು ಏನು ಮಾಡ್ತಾರೆ, ನಿಮ್ಮ ಕಂಪ್ನಿಲಿ ಆ ವರ್ಕ್ ಬಿಟ್ಟು ಅದೇ ವರ್ಕ್ನ ಮಾಡೋಕ್ಕೆ ಬೇರೆ ಕಂಪ್ನಿಗೆ ಹೋಗ್ತಾರೆ.
the same salary. Okay. The employee will resign his present work and he will move to the another company for doing same work. That is, we are calling employee turnover. Delay the first unit turnover reduces time by the help of motivation. Employees turnover reduces rapidly. Reduce ಅಂದ್ರೆ ಕಡಿಮೆ ಆಗೋದು ಅಂದರೆ ನಿಮ್ಮ ಕಂಪನಿಯಲ್ಲಿ ಎಂಪ್ಲಾಯಿ ಟರ್ನ್ ಓವರ್ ಏನಿದೆ, ನಿಮ್ಮ ಕಂಪನಿಯಲ್ಲಿ ಎಂಪ್ಲಾಯಿ ಬಿಟ್ಬಿಟ್ಟು ಏನು ಜಾಬ್ ಮಾಡೋದನ್ನ ಬಿಟ್ಟು ಬೇರೆ ಕಂಪ್ನಿಗೆ ಹೋಗ್ತಾರೆ, ಅದು ಏನಾಗುತ್ತೆ, ಕಡಿಮೆ ಆಗುತ್ತೆ. ಯಾವುದರಿಂದ? ಮೋಟಿವೇಶನ್. ಓಕೆ, when he will motivate the employees, the employee turnover will come down, will decrease rapidly. Okay, under motivation you are providing monetary and non-monetary benefit. When employee will get monetary and non-monetary benefit effectively, he will not think to move another company. He will not think to resign the job. ಯಾವಾಗ ಒಬ್ಬ ಎಂಪ್ಲಾಯಿಗೆ ಮಾನಿಟರಿ ಬೆನಿಫಿಟ್ ಮತ್ತು ನಾನ್ ಮಾನಿಟರಿ ಬೆನಿಫಿಟ್ ಕರೆಕ್ಟಾಗಿ ಸಿಗುತ್ತೆ, ಮೋಟಿವೇಶನ್ ಕರೆಕ್ಟಾಗಿ ಸಿಗುತ್ತೆ, ಅವಾಗ ಅವನು ಜಾಬ್ನ ರಿಸೈನ್ ಮಾಡೋಕ್ಕೆ ಯೋಚನೆ ಮಾಡೋದು. ಮತ್ತು ಅವ್ರು ಜಾಬ್ ಯಾವಾಗ ರಿಸೈನ್ ಮಾಡ್ತಾರೆ? ವೆನ್ ಎಂಪ್ಲಾಯಿ ವಿಲ್ ನಾಟ್ ಗೆಟ್ ಮೋಟಿವೇಶನ್ ಫ್ರಮ್ ಹಿಯರ್. ಯಾವಾಗ ಅವನಿಗೆ ಮೋಟಿವೇಶನ್ ಸಿಗೋದಿಲ್ಲ, ಯಾವಾಗ ಅವನಿಗೆ ಎಂಕರೇಜ್ಮೆಂಟ್ ಸಿಗೋದಿಲ್ಲ, ಅವಾಗ ಎಂಪ್ಲಾಯಿ ವಿಲ್ ಥಿಂಕ್ ಟು ರಿಸೈನ್ ದಿ ಜಾಬ್. ಗೊತ್ತಾಗುತ್ತೆ ನಾನು ಹೇಳೋದು? ಓಕೆ, means here by the help of motivation, employee turnover will decrease, will reduce rapidly. The employees will not think to resign the work. Employees will think to continue the work in the same company. Okay, when he will motivate the employees by providing monetary and non-monetary. ಯಾವಾಗ ನೀವು ಎಂಪ್ಲಾಯಿಗೆ ಮಾನಿಟರಿ ಆ್ಯಂಡ್ ನಾನ್ ಮಾನಿಟರಿ ಬೆನಿಫಿಟ್ ಕೊಟ್ಬಿಟ್ಟು ಮೋಟಿವೇಶನ್ ಮಾಡ್ತಾರೆ, ಅವಾಗ ಎಂಪ್ಲಾಯಿ ವರ್ಕ್ನ ಡಿಸೈನ್ ಮಾಡೋದಕ್ಕೆ ಯೋಚನೆ ಮಾಡೋದು. ಈಗ ಸುಂದರ್ ಪಿಚೆ ಹಿ ಡೂಯಿಂಗ್ ವರ್ಕ್ ಆಸ್ ಎ CEO ಫ್ರಮ್ 5 to 6 years. ಇದು 6 ವರ್ಷ ಈಗ ಕಂಟಿನ್ಯೂ ಆಗಿ ವರ್ಕ್ ಮಾಡ್ತಾ ಇರುತ್ತೆ. Because of what? Because of Google company motivation. Google company motivating the by providing monetary and non-monetary benefits. So ಅದಕ್ಕೆ ಯೋಚನೆ ಮಾಡಿದ್ರೆ ಬೇರೆ ಕಂಪನಿಗೆ ಹೋಗೋದು. Then the last point, ನಿಮ್ಗೆ ಅರ್ಥ ಆಯ್ತಾ? reduces employee turnover. Then the last one is reduces employee absenteeism. Okay, reduces employee absenteeism. Absenteeism ಗೈರು ಹಾಜರಿ. ಈಗ ನೀವೆಲ್ಲ ಮಾಡ್ತೀರಲ್ಲ, ಒಂದು ವಾರದಲ್ಲಿ ಒಂದು ದಿವಸ ಬರೋದು, 2 ದಿವಸ ಮತ್ತೆ ಅಭಿಷೇಕ ಬಾಯ್ಸ್ ಮ್ಯಾಕ್ಸಿಮಮ್ ಇದ್ದಾರೆ. ಅಭಿಷೇಕ್ ಫಾರ್ ಎಕ್ಸಾಂಪಲ್ ಅಭಿಷೇಕ್ ವಾರದಲ್ಲಿ ಒಂದೇ ದಿವಸ ಕಾಣಿಸ್ಕೊಳ್ತಾನೆ, ನೆಕ್ಸ್ಟ್ ಡೇ ಒಂದು ದುಡ್ಡಿನ ಹುಡುಗಿದ್ರು ಕಾಲೇಜ್ Direct ಆಗುತ್ತೆ because of lack of motivation. Okay, when absenteeism takes place, when lack of motivation takes place, the absenteeism also takes place. If you want to remove absenteeism, you should motivate the employee. Okay, ನೀವು ಅವ್ರಿಗೆ ಗೈರು ಹಾಜರಿ ಆಗಬಾರ್ದು. ರೆಗ್ಯುಲರ್ ಆಗಿ ವರ್ಕಿಂಗ್ ಬರಬೇಕಂದ್ರೆ ಅವ್ರನ್ನ ಏನು ಮಾಡಬೇಕು? ಮೋಟಿವೇಶನ್ ಮಾಡಬೇಕು. ಮೋಟಿವೇಶನ್ ಹೇಗೆ ಮಾಡ್ತೀರಾ? ಬೈ ಪ್ರೊವೈಡಿಂಗ್ ಮಾನಿಟರಿ ಆ್ಯಂಡ್ ನಾನ್ ಮಾನಿಟರಿ ಬೆನಿಫಿಟ್. ಈಗ ಓವರ್ ಟೈಮ್ ಅಂತ ವರ್ಕ್ ಮಾಡ್ತಾರೆ. ಓವರ್ ಟೈಮ್ ಕೇಳಿದ್ರೆ
ಡಿಪಾರ್ಟ್ಮೆಂಟ್ ಅವ್ರಿಗೆ ಎಕ್ಸಸ್ ಸ್ಯಾಲರಿ ಕೊಡೋದಿಲ್ವೋ? ಕೊಡ್ತಾರೆ ಸರ್. ಕೊಡ್ತಾರೆ. ಇಲ್ಲಿ ಎಕ್ಸಸ್ ಸ್ಯಾಲರಿ ಸಿಗುತ್ತೆ ಅಂದ್ರೆ ಎಂಪ್ಲಾಯಿ ಏನ್ ಮಾಡ್ತಾರೆ, ಓವರ್ ಟೈಮ್ ವರ್ಕ್ ಮಾಡ್ತಾರೆ. ಆಯ್ತಾ? ಈಗ ಎಕ್ಸಸ್ ಸ್ಯಾಲರಿ ನೀವು ಕೊಡೋದಿಲ್ಲ, ಆ ಕಾನ್ಸೆಪ್ಟೇ ಇಲ್ಲ ಅಂದ್ರೆ ಯಾರು ಓವರ್ ಟೈಮ್ ಮಾಡೋಕೆ ಯೋಚನೆ ಮಾಡ್ತಿದ್ದಾರೆ? ಇಲ್ಲ ಸರ್. ಇದು ನಾಟ್ ಥಿಂಗ್. 8 ಗಂಟೆ ಒಂದು ದಿವಸದಲ್ಲಿ 8 ಗಂಟೆ ವರ್ಕ್ ಮಾಡಬೇಕು, 8 ಗಂಟೆ ಆಗ್ತಾ ಇದ್ದಂಗೆ ಏನ್ ಮಾಡ್ತಾನೆ, ಗಾಡಿ ಹೊಡ್ಕೊಂಡು ಹೋಗ್ತಾ ಇದ್ದಾರೆ. ಹೇಳ್ತಾರೆ ಓವರ್ ಟೈಮ್ ವರ್ಕ್ ಮಾಡೋದೇ ಇಲ್ಲ. ಬಿಕಾಸ್ ವೆನ್ ಯು ವಿಲ್ ನಾಟ್ ಪೇ ಎಕ್ಸಸ್ ಮನಿ ಫಾರ್ ಓವರ್ ಟೈಮ್. ಓಕೆ, ಇಲ್ಲಿ ಬಟ್ ಇವಾಗ ಕಾನ್ಸೆಪ್ಟ್ ಇದೆ, ಓವರ್ ಟೈಮ್ ಮಾಡಿದ್ರೆ ಎಕ್ಸ್ಟ್ರಾ ಸ್ಯಾಲರಿ ಸಿಗುತ್ತೆ ಅನ್ನೋ ಕಾನ್ಸೆಪ್ಟ್ ಇದೆ. ದಟ್ ಈಸ್ ದ ರೀಸನ್ ಎಂಪ್ಲಾಯಿ ವಿಲ್ ಡು ವರ್ಕ್. Employee will do more amount of work. Okay, when he will pay more amount of salary. Absenteeism andre ಏನು ಆಗಿದೆ? When he will motivate the employee, the absenteeism will come down rapidly. Okay, under motivation you are providing monetary and non-monetary benefit. When employees will get monetary and non-monetary benefit effectively, the absenteeism will come down rapidly. The employees will encourage themselves for doing more amount of work. Employees will encourage themselves for doing sincere work. Okay? For silly reason, for general reason, the employees will not take leave from the company. Leave ತಗೊಳ್ಳೋದು. ಏನಾದರೂ ರೀಸನ್ ಇದ್ದರೆ he will ask to take a leave. Silly reason to leave ತಗೊಳ್ಳೋದು. ಲೀವ್ ಯಾವಾಗ ತಗೊಳ್ಳೋದಿಲ್ಲ ಅಂದರೆ, ಯಾವಾಗ ತಗೊಳ್ಳೋದಿಲ್ಲ, ನೀವು ಅವ್ರನ್ನ ಕರೆಕ್ಟಾಗಿ ಮೋಟಿವೇಶನ್ ಮಾಡಿದ್ರಿ, ಕರೆಕ್ಟಾಗಿ ಅವ್ರು ಮೋಟಿವೇಶನ್ ಮಾಡಿದ್ರಿ, ಅವಾಗೆಲ್ಲ ಹೇಳಬೇಕು, ನೀವು ಇಷ್ಟು ವರ್ಕ್ ಮಾಡಿದ್ರೆ ಇಷ್ಟು ನಿಮಗೆ ಸ್ಯಾಲರಿ ಸಿಗುತ್ತೆ, ಇಷ್ಟು ಕಮಿಷನ್ ಸಿಗುತ್ತೆ, ಇಷ್ಟು ಬೋನಸ್ ಸಿಗುತ್ತೆ, ನೀವು ಕರೆಕ್ಟಾಗಿ ವರ್ಕ್ ಮಾಡಿದ್ರೆ ನಾವು ಈಸಿಯಾಗಿ ಗೋಲ್ಸ್ನ ಅಚೀವ್ ಮಾಡ್ಬೋದು. ಗೋಲ್ಸ್ ಎಲ್ಲ ಅಚೀವ್ ಆದರೆ ಮತ್ತೆ ನಿಮಗೆ ಬೋನಸ್, ಕಮಿಷನ್, ಈ ರೀತಿ ಎಲ್ಲವೂ ಬೆನಿಫಿಟ್ಸ್ ಇದೆ. ಈ ರೀತಿ ನೀವು when you will motivate the employee like this, the employee will not think to take leave from the company. Okay, you will not think to become absenteeism. The absenteeism will come down rapidly